ಅವರಿಗೆ ಮತ್ತು ಮಂತ್ರಿ ಮಾಡಿದ್ದಾರೆ. ಸಾಕಷ್ಟು ಹಿರಿಯರ ಕಾಂಗ್ರೆಸ್ ನಾಯಕರಿಗೆ ಕೈ ಬಿಟ್ಟಾಗ ನಾಗೇಂದ್ರ ಅವರಿಗೆ ವಾಪಸ್ ಮಂತ್ರಿ ಸ್ಥಾನ ಕೊಡ್ಲಿಕ್ಕ ಏನ ಕಾರಣ ಅಂತ ನಮಗೆ ಪ್ರಶ್ನೆ ಬಿಟ್ಟಿದೆ. ಇದರ ಅರ್ಥ ಈ 187 ಕೋಟಿದಲ್ಲಿ ಡಿ ಕೆ ಸಿದ್ದರಾಮಯ್ಯ ಅವರ ಮತ್ತು ನಾಗೇಂದ್ರ, BNS ಡಿ ಕೆ ಸಿದ್ದರಾಮಯ್ಯ ಮತ್ತು ನಾಗೇಂದ್ರ ಈ 3 ಮಂದಿ ಕೂಡಿ ಹಗರಣ ಮಾಡಿದಾರಂತ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರ ಹಿಂದೂ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರ ಭಾಷಣ ಮಾಡ್ತಾ ಇದ್ರು. ಆದ್ರ ನಾಗೇಂದ್ರ ಅವರೇ ಸರ್ಕಾರದಲ್ಲಿ ಮಂತ್ರಿಯಾಗಿ 187 ಕೋಟಿ ಹಣ ಸ್ವಹ ಆದ್ಮೇಲೆ ಮತ್ತೆ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಜಿಗಿಯೋದು ಕುಣಿಯೋದು ನೋಡ್ರ ನನ್ನಷ್ಟು ಸಜ್ಜನ ಯಾರು ಇಲ್ಲ ಅಂತ ತೋರಿಸುವಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ. ಅಣ್ಣ ಅವರೇ, ಜಂತರ್ ಮಂತರ್ ಮೇಲೆ ಬಹಳ ಡಾನ್ಸ್ ಮಾಡ್ತೀರಿ, ನಾಗೇಂದ್ರ ಬಗ್ಗೆ ನೀವು ಯಾವ್ದು ಡಿಸ್ಕೋ ಮಾಡ್ತಿರೋ ಮತ್ತೆ ಯಾವ್ದು ಮಾರಿ ಮಾಡ್ತಿರೋ ನಾವು ನೋಡಾಕ್ತಿವಿ, ಸಜ್ಜಿದೀವಿ. ಯಾಕಂದ್ರ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ KPSC ಹಗರಣ ಇರ್ಬೋದು, ಸಾಕಷ್ಟು ಅಧಿಕಾರಿಗಳು ಆತ್ಮಹತ್ಯೆ ಇರ್ಬೋದು, ಭ್ರಷ್ಟಾಚಾರದಂತ ಯೂನಿವರ್ಸಿಟಿ ಯಾವ್ದಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅಂತ ಸರ್ಕಾರದಲ್ಲಿ ಇರುವಂತ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಸರಿಯಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ತೀವ್ರ ಹೋರಾಟ ಮಾಡ್ತಾ ಇದೆ. ಬೇಗನೆ ಅವರ ರಾಜೀನಾಮೆ ತಗೋಬೇಕು, ಅವ್ರ ಮಂತ್ರಿಮಂಡಲಕ್ಕೆ ಹೊರಗಾಕ್ಬೇಕು. ಭಾರತೀಯ ಜನತಾ ಪಾರ್ಟಿ ಸಜ್ಜಿದೆ.